ಎಲ್ರಿಗೂ ನಮಸ್ಕಾರ. ನಾನೀಗ ಒಂದು ಕಥೆಯನ್ನು ಹೇಳಲಿದ್ದೇನೆ. ರಷ್ಯಾದ ಸ್ಟಾಲಿನ್ರವರನ್ನು ಎಷ್ಟು ಜನ ಮೆಚ್ಚಿದ್ರು. ಆತನ ಮೂರ್ತಿಗಳನ್ನು ಬೀದಿ ಬೀದಿಯಲ್ಲಿ ನಿಲ್ಲಿಸಿದ್ರು, ಗೌರವಿಸಿದ್ರು. ಆದರೆ ಅದೇ ಜನ ಆತನ ಮೂರ್ತಿಗಳನ್ನು ಒಡೆದು ಕೂಡ ಉರುಳಿಸಿದ್ರು. ಆತನ ತತ್ವಗಳನ್ನು ವಿರೋಧಿಸಿದರು. ನೋಡಿ, ಈ ಜಗತ್ತು ಇರೋದು ಹೀಗೇನೆ. ಒಮ್ಮೆ ಹೊಗಳುತ್ತದೆ, ಮತ್ತೊಮ್ಮೆ ತೆಗಳುತ್ತದೆ. ಒಮ್ಮೆ ಏರಿಸುತ್ತದೆ, ಮತ್ತೊಮ್ಮೆ ಕೆಳಗಿಳಿಸುತ್ತದೆ. ಇದು ನಿಸರ್ಗ. ಯಾವುದು ಯಾವುದನ್ನು ಕೊಂಡಾಡುತ್ತದೆ ಗೊತ್ತಾಗುವುದೇ ಇಲ್ಲ. ಒಂದು ದಿಕ್ಕಿನಲ್ಲಿ ಗಾಳಿ ಬೀಸೋದಿಲ್ಲ, 10 ದಿಕ್ಕಿನಿಂದ ಗಾಳಿ ಬೀಸುತ್ತದೆ. ಜೀವನದ ದೀಪ ಅಲೆದಾಡುತ್ತಿರುತ್ತದೆ. ಇದರ ನಡುವೆ ಬದುಕು ಇದೆ. ದುಃಖ ಕಷ್ಟಗಳ ನಡುವೆ ಸಮಾಧಾನ ಸುಖಗಳನ್ನು ಪಡೆಯಬೇಕು. ಅದುವೇ ಆಧ್ಯಾತ್ಮ. ಅದಕ್ಕಾಗಿ ಎಷ್ಟು ಜನ ತ್ಯಾಗ ಮಾಡಿದರು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಮಹಾಬೆಳಕು ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.